ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆಗಳಾಗ್ತೇನೆ. ದೇವರಿಗೆ ಸ್ತೋತ್ರ. ಈ ದಿನಗಳ ಒಂದು ವಾಕ್ಯ ಓದ್ಕೊಳ್ಳೋಣ. ಯೇಸುವಿನ ನಾಮದಲ್ಲಿ ಮತ್ತಾಯ 5:3. ದೇವರ ನಾಮ ಸ್ತೋತ್ರ. ಆತ್ಮದಲ್ಲಿ ಬಡವರಾಗಿರೋರು ಧನ್ಯರು, ಪರಲೋಕ ರಾಜ್ಯವು ಅವರದು. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ನೀತಿಗೆ ಹಸಿದು ಬಾಯರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು. ಆಮೇಲೆ ದೇವರ ನಮ್ಮ ಸ್ತೋತ್ರವಾಗಲಿ. ನಾವು ಈ ವಾಕ್ಯದ ಪ್ರಕಾರ ದೇಶದಲ್ಲಾಗಲಿ, ಕುಟುಂಬದಲ್ಲಾಗಲಿ, ಪ್ರಪಂಚದಲ್ಲಾಗಲಿ ಎಲ್ಲ ಕಡೆ ಏನಿಲ್ಲ, ಇವಾಗ ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ಎಲ್ಲ ಕಡೆ ತೊಂದರೆ ಆಗ್ತದೆ. ದೇವರಿಗೆ ಸ್ತೋತ್ರ. ಅದಕ್ಕಾಗಿ ನಾವು ಶಾಂತಿ ಸಮಾಧಾನಕ್ಕೋಸ್ಕರ ಪ್ರತಿಯೊಬ್ಬರು ಶಾಂತ ಆಗಬೇಕು, ಪ್ರತಿಯೊಬ್ಬರು ಸಮಾಧಾನಗೊಳ್ಳಬೇಕು, ಪ್ರತಿಯೊಂದು ಕುಟುಂಬದಲ್ಲಿ ಸಮಾಧಾನ ಆಗಬೇಕು, ಪ್ರತಿಯೊಂದು ಪ್ರಪಂಚದಲ್ಲಿ ಎಲ್ಲ ಮಕ್ಕಳಿಗೆ ಶಾಂತಿ ಸಮಾಧಾನ ಸಿಗಬೇಕು. ಅದಕ್ಕೋಸ್ಕರ ನಾವು ಈ ಕ್ಷಣದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಯೇಸುವಿನ ನಾಮದಲ್ಲಿ ಪರಿಶುದ್ಧನೇ 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 ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ಕರ್ತನೆ. ತಂದೆಯಾದ ದೇವರೇ ನಿನಗೆ ಸ್ತೋತ್ರಪ್ಪ. ನೀವು ಒಳ್ಳೆಯವನು ರಾಜ, ಒಳ್ಳೆಯದನ್ನೇ ಮಾಡುವಂಥ ದೇವರಾಗಿದೆ ಕರ್ತನೆ. ನಿನ್ನ ಕೃಪೆ ಶಾಶ್ವತವಾಗಿದೆ ಕರ್ತನೆ. ಬೆಳಿಗ್ಗೆಯಿಂದ ನಮ್ಮನ್ನು ಕಾಪಾಡಿದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿ ಸದುತ್ತರ ಕೊಡು ದೇವ, ನಿನಗೆ ಸ್ತೋತ್ರ ಅಪ್ಪ. ಕುಟುಂಬದಲ್ಲಾಗಲಿ ಕರ್ತನೆ, ಒಂದೊಂದು ಕುಟುಂಬದಲ್ಲಾಗಲಿ ಕರ್ತನೆ ಅಪ್ಪ, ಇಡೀ ದೇಶದಲ್ಲಾಗಲಿ ಕರ್ತನೆ, ಪ್ರಪಂಚದಲ್ಲಿ ಎಲ್ಲ ಮಕ್ಕಳ ಈ ದಿನಗಳಲ್ಲಿ ಶಾಂತಿ ಸಮಾಧಾನ ಬೇಕು ದೇವ, ನಿನಗೆ ಸ್ತೋತ್ರ ಕರ್ತನೆ. ಶಾಂತಿ ಸಮಾಧಾನ ಇದ್ದೇನೆ ಕರ್ತನೆ ಅಪ್ಪ. ಅಲಿದಾಡುವಂಥ ಪ್ರತಿಯೊಂದು ಮಕ್ಕಳಿಗೆ ಈ ದಿನಗಳಲ್ಲಿ ಬಲಪಡಿಸು ದೇವ ಅಪ್ಪ. ಮಕ್ಕಳಿಗೆ ಶಾಂತಿ ಸಮಾಧಾನ ಕೊಡು ದೇವ, ನಿನಗೆ ಸ್ತೋತ್ರ ಕರ್ತನೆ. ಕುಟುಂಬದಲ್ಲಿ ಶಾಂತಿ ಸಮಾಧಾನ ಇಲ್ಲ ದೇವ, ನಿನಗೆ ಸ್ತೋತ್ರ. ಒಂದೊಂದು ಕುಟುಂಬದಲ್ಲಿ ಶಾಂತಿ ಸಮಾಧಾನ ಕೊಡು ಮಗ. ಇಡೀ ಲೋಕದಲ್ಲೇ ಕರ್ತನೆ ಶಾಂತಿ ಸಮಾಧಾನ ಕೊಡು ದೇವ, ನಿನಗೆ ಸ್ತೋತ್ರ. ಇಡೀ ಪ್ರಪಂಚದಲ್ಲಿ ಶಾಂತಿ ಸಮಾಧಾನ ಕೊಡು ದೇವ, ನಿನಗೆ ಸ್ತೋತ್ರ ಕರ್ತನೆ. ಶಾಂತಿ ಸಮಾಧಾನ ಕೊಟ್ಟ ನಿನ್ನ ಮಕ್ಕಳಾಗಿ ಜೀವಿಸುವಂತೆ, ಪ್ರತಿಯೊಂದು ಮಕ್ಕಳನ್ನು ತಿಳಿದವರಾಗಿ ಅರಿತವರಾಗಿ ಜೀವಿಸುವಂತೆ ಪ್ರತಿಯೊಂದು ಮಕ್ಕಳಿಗೆ ದಿನಗಳಲ್ಲಿ ಬಲಪಡಿಸು ದೇವ, ನಿನಗೆ ಸ್ತೋತ್ರ ಕರ್ತನೆ. ಚಿಕ್ಕವರಿಂದ ದೊಡ್ಡವರು ಪ್ರತಿಯೊಬ್ಬರು ರಕ್ಷಣೆ ಹೊಂದುವಂತೆ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತೋಕ ಕೊಡುವಂತೆ ಎಲ್ಲ ಮಕ್ಕಳ ಮೇಲೆ ಆತ್ಮದ ಮಳೆ ಸುರಿಸಿ ಪ್ರತಿಯೊಬ್ಬರಿಗೆ ಬಲಪಡಿಸಿ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಕೇಳ್ತೇನೆ ತಂದೆ. ಆಮೇನ್. ಪ್ರೈಸ್ ದಿ ಲಾರ್ಡ್.